ಅಣ್ಣ ಹಾಂ ಒಂಚೂರು ಗಾಡಿ ನೋಡ್ಕೊಂತೀರಿ ಲಗೇಜ್ ಐತೆ ಹಾಂ ಬಂದೆ ಒಂದು 2 ನಿಮಿಷ. ಲಿಸ್ಟ್ ತಗೊಂಬರಿ ಒಂಚೂರು ಡೆಲಿವರಿದು. ಎರಡು ಆರ್ಡರ್ ಅಲ್ಲ? ಹಾಂ ಒಂದು ನಿಮಿಷ ಲಿಸ್ಟ್ ತಂದೆ. ಒಂದು ನಿಮಿಷ ಮ್ಯಾಚ್ ನಡೀತಿದ್ಯಾ? ಹೌದು. ಸ್ಕೋರ್ ಲಿಸ್ಟಲ್ಲಿದೆ. ನೂರ 4. ಓ 4 ಮಠ ಸೇರ್ತಾರೆ ಬಿಡಿ ಅವರು. ಈ ಸತಿನೂ ಪಲಾಜೋ ಸ್ಟಾಕ್ ತಂದಿಲ್ಲ ನೀವು. ಪಲಾಜೋ ಇಲ್ಲ, ಇದು ಸ್ಟಾಕ್ ಇಲ್ಲ ಅಲ್ಲಿ ಗೋಡನಲ್ಲಿ. ಒಂದು ಕೆಲಸ ಮಾಡಿ, ಅದು ಲಾಸ್ಟಲ್ಲಿ ಐತಲ್ಲ ಪಲಾಜೋ, ಅದು ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ನೀವು. ಒಂದು ನಿಮಿಷ ಪೆನ್. ಹಾಂ ಮತ್ತು ಲಾಸ್ಟ್ ಟೈಮು ಅಷ್ಟೇ, ನೀವು ಬ್ಲೂ ಜೀನ್ಸ್ ಆರ್ಡರ್ ಮಾಡಿದ್ದು, ನೀವೆಲ್ಲ ತಂದಾಕಿದ್ದು ಬ್ಲ್ಯಾಕ್ ಜೀನ್ಸ್. ಹಾಂ ನಿಮಿಷ. ಎಷ್ಟಾಯಿತು? ನೋಡೋದಲ್ಲ ಐತೆ. ಬರ್ತೀನಿ ನಾನು. ಹಾಂ ಪೆನ್. ಹಾಂ ಹಾಂ ಥ್ಯಾಂಕ್ಸು. ವಿಜಯ್, ಮತ್ತೆ ಗಾಡಿ ಕೆಟ್ಟೋಯ್ತು. ಅಣ್ಣ, ನೀನು ಮೊದಲು ನಿನ್ನ ಬೈಕ್ ರಿಪೇರಿ ಮಾಡಿಸ್ಮನೆ. ನೀನು ಯಾವಾಗಲೂ ಫೋನ್ ಮಾಡಿ ಕೆಲಸ ಮಾಡೋವಾಗಲೇ ಬಾ 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 ಅಂತಿರ್ತೀಯ. ಪ್ರಾಬ್ಲಮ್ ಹಾಕುವ ಮಾಡ್ಸಂತಗ ಬಜೆ. ಡೆಲಿವರಿ ಐತೆ ಕಣ ಬಜೆಯಲ್ಲಿ. ಎಲ್ಲಿ?
ಟೆಕ್ಸ್ಟೈಲು ಏನು ಮಾತಾಡ್ತಿ ಹೆಂಗೆ? ಎಲ್ಲಿವರೆಗೂ ಹೋಗ್ತೀನಿ ಅಂದರೆ ಮಾತಾಡ್ದಲ್ಲಿ ಇರ್ತೀನಾ? ಅಲ್ಲಲ್ಲ, ಹೋದಾಗೆಲ್ಲ ಮಾತಾಡ್ಸೋದು ಗೊತ್ತು. ಈ ಬಿಲ್ ಕೊಟ್ಟು ಕ್ಯಾಶ್ ಇಸ್ಕೊಳೋದು ಇದ್ರಲ್ಲಿ ಆಯ್ತಾ ಇಲ್ಲ ಇನ್ನೇನೇನು ಮುಂದಕ್ಕೆ ಹೋಗಿದ್ರೆ ಹಿಂಗೆ ಅಂತ? ಅಷ್ಟೇ ಕಣಪ್ಪಾಜಿ. ಬರೀ ನಾನು ಡೆಲಿವರಿ ಕೊಡೋಕೆ ಹೋಗ್ತೀನಲ್ಲ, ಭಾಳ ಅದು ಏನೋ ಒಂಥರ ನಗಾಡ್ಕೊಂಡು ವೆಲ್ಕಮ್ ಮಾಡ್ತಾರೆ ಕಣಪ್ಪಾಜಿ. ನಗು ಹೋಗ್ಬಿಟ್ಟು ಮುಂದೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗ ನನಗೆ. ಈಗ ಕೆಲಸದ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಿದೆ ಅಂತ ಇಟ್ಕೊಳಪ್ಪ. ಈಗ ಅಷ್ಟು ಮಾತಾಡ್ತೀವಿ, ಅದು ಮಾತಾಡ್ದಂಗೆ ಆಗ್ಬಿಟ್ರೆ. ಅಲ್ಲ, ನಿನ್ನ ಪ್ರಾಬ್ಲಮ್ ಏನು ಹೇಳಿ? ನೀನು ಅವಳ ಹತ್ರಕ್ಕೆ ಹೋಗಿ ಹೇಳೋಕ್ಕೂಲ ಅಂತೀಯ. ಇಲ್ಲಿ ಬಂದ್ಬಿಟ್ಟು ನನಗೆ ರಾತ್ರಿ ಆದರೂ ಬಂದು ನನಗೆ ಹೊಡಿತೀನಿ. ಸರಿ ಕಣ್ಬಿಡಪ್ಪಾಜಿ. ಯಾಕಂದ್ರೆ ನೀನು ಎಲ್ಲರಂಗೆ ಆಡ್ತೀಯ. ಅಲ್ಲ ಕಣಪ್ಪಿ, ನನ್ನ ಪ್ರಾಬ್ಲಮ್ ಹೇಳಿದ್ರೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಹೇಳಿ ನೋಡೋಣ. ಅಲ್ಲಲ್ಲ, ನೀನು ಹೇಳಿರ್ತಾನೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಾಗೋದು. ನೀನು ಹೇಳ್ದಲ್ಲ ಸುಮ್ಮನೆ ಇಲ್ಲೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನೇನು ಒಂದು ಕೆಲಸ ಮಾಡಿ, ನೀನು ಅವಳಿಗೆ ಹೋಗ್ಬಿಟ್ಟು ಮುಂದೆ ನಿಂತ್ಕೊಂಬಿಟ್ಟು ನಂಗೆ ಯಾವುದು ಕಲರ್ ಕಾಣಕ್ಕಲ್ಲ, ನೀನು ನನ್ನ ಬಾಳಿ ಬಂದ್ಬಿಟ್ಟು ಬಣ್ಣ ತುಂಬ್ತೀಯಾ ಅಂತ ಹೋಗಿ ಕೇಳು. ಚೆನ್ನಾಗಿರುತ್ತೆ, ಕೇಳು. ಯಾಕಂದ್ರೆ ಇದು 3rd ಕ್ಲಾಸ್ ಡೈಲಾಗ್ ಎಲ್ಲಿ ಇಟ್ಟಿರುತ್ತೆ ಅಪ್ಪಾಜಿ ನೀನು? ಹಾಂ, ಹೇಳ್ದಂಗೆ ಅಂಕ ಕಲರ್ ಮೆಟ್ಟೆ ನನಗೆ ಕಲ್ಲರಲ್ಲಿ ಇಲ್ವಾ? ಮತ್ತೆ ಏಯ್, ನೀನು ಬಿಲ್ ಕೊಡ್ತೀಯಲ್ಲ ದಿನ, ಅದ್ರ ಜೊತೆ ಹೋಗ್ಬಿಟ್ಟು ಸೇರಿಸ್ಬಿಟ್ಟು ಕೊಡು. ಅಟ್ಲೀಸ್ಟ್ ಏನಾರು ಒಂಚೂರು ಮುಂದಕ್ಕಾರು ಹೋಗುತ್ತೆ, ಸುಮ್ಕಿರೋ ಬದಲು. ನಿಮ್ಗೊಂದು ವಿಷಯ ಹೇಳೋದಿತ್ತು, ಡೈರೆಕ್ಟಾಗಿ ಹೇಳೋಕ್ಕೆ ಭಯ. ಅದಕ್ಕೆ ಲೆಟ್ರು. ನನಗೆ ಎಲ್ಲರೂ ಥರ ಈ ಬಣ್ಣಗಳು ಕಾಣಲ್ಲ. ಎಲ್ಲಿ ನಾನು ಈ ವಿಷಯ ಹೇಳ್ಬಿಟ್ರೆ ನೀವು ನಾನು ಮಾತಾಡ್ಸೋದು ನಿಲ್ಲಿಸ್ತೀರ ಅಂತ ಭಯ. ವಿಷಯ ಅಷ್ಟೇ ಇಲ್ಲ, ನಿಮ್ಮ ಅಂಗಡಿಗೆ ಪ್ಯಾಕೇಜ್ ಡೆಲಿವರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಭಾರಿ ಲೈಕ್ ಆಗಿದ್ರೆ ನೀವು ನನಗೆ. ನನ್ನ ಲೈಫಿಗೆ ಬಣ್ಣವಾಗಿ ಬರ್ತೀರಾ?